ಅಯೋಧ್ಯೆಗೆ ಸಂಬಂಧಿಸಿದ ಎರಡು ಸುದ್ದಿಗಳು ಬ್ಯಾಕ್ ಟು ಬ್ಯಾಕ್. ಮೊದಲನೇ ಸುದ್ದಿ, ರಾಮ ಮಂದಿರದಲ್ಲಿ ಹುಂಡಿ ಕಳ್ಳತನದ ಪ್ರಕರಣ. ಟ್ರಸ್ಟಿನ ದೂರಿನ ಮೇರೆಗೆ SIT ರಚನೆಯಾಗಿದೆ. ಎಷ್ಟು ದುಡ್ಡು ಏನು ಕಥೆ ಅಂತೇನು SIT ಹೇಳಿಲ್ಲ, ಬಟ್ ಚರ್ಚೆ ಆಗ್ತಾ ಇರೋದು ಇದು ಅಖಿಲೇಶ್ ಯಾದವ್ ಅವರ ಟ್ವೀಟಿನ ನಂತರ ಚರ್ಚೆಗೆ ಬಂದ ನಂಬರ್ ಇದು. 200 ಕೋಟಿ ಅಂತ. 200 ಕೋಟಿನ ಕಡಿಮೆನ ಜಾಸ್ತಿನ SIT ಅಂತಿಮ ವರದಿ ಬರಬೇಕು. ಇವತ್ತು ಇಂಟ್ರಿಮ್ ರಿಪೋರ್ಟ್ ಒಂದನ್ನು SIT ಅವರು ಕೊಟ್ಟಿದ್ದಾರೆ ಉತ್ತರ ಪ್ರದೇಶದ ಹೋಮ್ ಸೆಕ್ರೆಟರಿಗೆ. ಮುಂದಿನ ವಾರ ಫೈನಲ್ ರಿಪೋರ್ಟ್ ಕೊಡ್ತಾರಂತೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಹೋಮ್ ಸೆಕ್ರೆಟರಿಗೆ ಕೊಟ್ಟಂಥ ಇಂಟ್ರಿಮ್ ರಿಪೋರ್ಟ್ ಇದು. ವಿಜಯ್ ವಿಶ್ವಾಸ್ ಪಂಥ್ ಅಂತ ಒಬ್ಬ ಅಧಿಕಾರಿ ಇದ್ದಾರೆ, ಲಖನೌದ AC ಇವರು. ಕಿರಣ್ ಅಂತ ಇನ್ನೊಬ್ಬ ಅಧಿಕಾರಿ, ಲಖನೌ ವಿಭಾಗದ IG ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ. ನೀಲ್ ರತನ್ ಅಂತ ಹಣಕಾಸು ವಿಭಾಗದ ಸ್ಪೆಷಲ್ ಸೆಕ್ರೆಟರಿ. 3 ಜನರ SITಯನ್ನು ರಚನೆ ಮಾಡಲಾಗಿತ್ತು. SIT ಇಂಟ್ರಿಮ್ ರಿಪೋರ್ಟ್ ಕೊಟ್ಟಿದೆ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಏನಿದೆಯಂತೆ ರಿಪೋರ್ಟ್ನಲ್ಲಿ ಅಂದರೆ ಅಧಿಕೃತವಾಗಿ ರಿಪೋರ್ಟ್ ಕೈಗೆ ಬಂದಿಲ್ಲ. ಇಟ್ ಈಸ್ ಆ್ಯಸ್ ಆಫ್ ನೌ ಇಟ್ ಇಸ್ ಅ ಸೀಕ್ರೆಟ್ ರಿಪೋರ್ಟ್. ಏನಿದೆಯಂತೆ ಇದರ ಪ್ರಕಾರ, ಅಯೋಧ್ಯೆಯಲ್ಲಿ ಹಣ ಎಣಿಕೆ, ಹುಂಡಿಗೆ ಬಿದ್ದ ಹಣ ಎಣಿಕೆಯ ಪ್ರಕ್ರಿಯೆ ಸರಿಯಾಗಿ ನಡೆದೇ ಇಲ್ಲ. ಈ ದುಡ್ಡಿನ ಎಣಿಕೆ ಹೆಂಗಾಗಬೇಕು ಅಂತ ಒಂದು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಬಗ್ಗೆ ಅನುಮಾನಗಳಿದ್ದಾವೆ. ಅದಕ್ಕಾಗಿ ಸಿಬ್ಬಂದಿ ನೇಮಕ ಮಾಡಲಾಗಿದೆ. ಆ ಸಿಬ್ಬಂದಿಯ ಬ್ಯಾಕ್ಗ್ರೌಂಡ್ ಪರಿಶೀಲನೆ ಆಗಬೇಕಾಗಿತ್ತು. ಆ ರಿಕ್ರೂಟ್ಮೆಂಟ್ ಪ್ರಾಸೆಸ್ ರಿಗರಸ್ ಆಗಿರಬೇಕಾಗಿತ್ತು, ಅದಾಗಿಲ್ಲ. ಟ್ರಸ್ಟಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ನಡುವೆ ಒಪ್ಪಂದ ಆಗಿರೋ ಹಂಗೆ ಕಾಣಿಸ್ತಾ ಇದೆ. ಅಯೋಧ್ಯೆಯ ಆಂತರಿಕ ಆಡಳಿತದ ಅಧಿಕಾರಿಗಳು ನಡ್ಕೊಂಡಂಥ ರೀತಿಯ ಬಗ್ಗೆ ಪ್ರಶ್ನೆಗಳಿದ್ದಾವೆ. ಈ ವಿಷಯದಲ್ಲಿ ನಾವು ಯಾರಿಗೂ ಕ್ಲೀನ್ ಚಿಟ್ ಕೊಡೋದಿಲ್ಲ. ಕೆಲವು ಉದ್ಯೋಗಿಗಳ ವಿರುದ್ಧ ಪ್ರಕರಣ ದಾಖಲಿಸಬೇಕಾಗತ್ತೆ. ಶಿಫಾರಸು ಮಾಡಿದ್ದಾರೆ, ಉದ್ಯೋಗಿಗಳ ಹೆಸರು ಹೇಳಿದಾರಂತೆ, ಯಾರು ಅಂತ ಗೊತ್ತಿಲ್ಲ. ಇನ್ನು ಡ್ರೆಸ್ ಕೋಡ್ ಪಾಲನೆಯಾಗಿಲ್ಲ. ಈ ದುಡ್ಡು, ಹುಂಡಿಗೆ ಬಿದ್ದ ದುಡ್ಡು ಎಣಿಸುವಂಥ ಜಾಗದಲ್ಲಿ ಅದನ್ನು CC ಕ್ಯಾಮ್ರಾದ ಎದುರಿಗೆ ಮಾಡಬೇಕು. CC ಕ್ಯಾಮ್ರಾದ ಎದುರಿಗೆ ಕರೆಕ್ಟಾಗಿ ಯಾವನೋ ಒಬ್ಬ ಬಂದು ಅಡ್ಡ ನಿಂತ್ಕೊತಾನಂತೆ ಕ್ಯಾಮ್ರಾಕ್ಕೆ. ಅಂದರೆ ಆ ಕ್ಯಾಮ್ರಾಕ್ಕೆ ಆತ ಬಂದು ಅಡ್ಡ ನಿಂತ್ಕೊಂಡಾಗ ಆ ಕಡೆ ಇರೋನು ಇನ್ನೊಬ್ಬ ದುಡ್ಡು ಒಳಗೆ ಹಾಕ್ಕೊಳ್ಳೋದು ಅಂತ. ಒಳಗೆ ಹಾಕ್ಕೊಳ್ಳೋದು ಅಂದರೆ ಕೋಟಿಗಟ್ಟಲೆ ದುಡ್ಡು ತಗೊಂಡು ಹೋಗೋಕ್ಕಾಗೋದಿಲ್ಲ. ಬಟ್ ಒಂದು ದಿವಸಕ್ಕೆ 50,000 1 ಲಕ್ಷ ಎಗರಿಸ್ಕೊಂಡು ಹೋಗ್ಬೋದಲ್ಲ, ಪ್ಯಾಂಟಿನ ಜೇಬಿನೊಳಗೆ ಶರ್ಟ್ನೊಳಗೆ ಇಟ್ಕೊಂಡು. ಅವ್ರು ಒಳಗೆ ಬರೋವಾಗ ಚೆಕ್ ಮಾಡೋದು, ಹೊರಗೆ ಹೋಗುವಾಗ ಚೆಕ್ ಮಾಡೋದು. ಆದರೆ ಮೊದಲನೇ ಪಾಯಿಂಟ್ನಲ್ಲೇ ಹೇಳ್ತಾರೆ ಇವರು, ಇಡೀ ವ್ಯವಸ್ಥೆನೇ ಸರಿಯಾಗಿ ಆಗಿಲ್ಲ ಅಲ್ಲಿ ಅಂತ. CCTVಗೆ ಅಡ್ಡಲಾಗಿ ನಿಂತು ದುಡ್ಡು ಕದ್ದಿದ್ದಾರೆ. ದೇಣಿಗೆ ಬಂದ ಪೆಟ್ಟಿಗೆಗಳನ್ನು ಸಾಗಾಣಿಕೆ ಮಾಡುವ ಸಮಯದಲ್ಲೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ. ಅಂದರೆ ಮೇಲ್ನೋಟಕ್ಕೆ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ ಅನ್ನೋದು SIT ತನಿಖೆ ಇಂಟ್ರಿಮ್ ರಿಪೋರ್ಟ್ನಲ್ಲಿ ಗೊತ್ತಾಗ್ತಾ ಇದೆ. ಮುಂದೆ ಟ್ರಸ್ಟಿನ 3 ಜನ ಪದಾಧಿಕಾರಿಗಳ ಮೇಲೆ ಡೌಟ್ ಇದೆಯಂತೆ. ಇನ್ವೆಸ್ಟಿಗೇಷನ್ ನಾವು ಮುಂದುವರಿಸ್ತೀವಿ ಅಂತಿದ್ದಾರೆ. ಒಂದು 20-25 ಜನ ಸೇರಿಕೊಂಡು ಇದನ್ನು ಮಾಡಿರುವಂಥ ಅನುಮಾನ ಇದೆ. 6 ಜನ SBIನ ಸಿಬ್ಬಂದಿ, 6 ಜನ TCSನ ಉದ್ಯೋಗಿಗಳು. ಅಂದರೆ ಹುಂಡಿಗೆ ಬಿದ್ದ ದುಡ್ಡನ್ನು ಎಣಿಸಿ ಅಕೌಂಟಿಗೆ ಜಮಾ ಮಾಡಬೇಕಾಗಿದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕೊಟ್ಟಂಥ ರೆಸ್ಪಾನ್ಸಿಬಿಲಿಟಿ ಅದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ವಾರಾಣಸಿಯ ಒಂದು ಏಜೆನ್ಸಿಗೆ ಅದನ್ನು ಔಟ್ಸೋರ್ಸ್ ಮಾಡಿದ್ದಾರೆ. ಆ ಏಜೆನ್ಸಿಯ ಸ್ಟಾಫ್ ಬಗ್ಗೆ ಡೌಟ್ಗಳಿದ್ದಾವೆ. ಘಜ್ನಿ, ಬಾಬರ್ ಹೆಂಗೆ ಹಿಂದೂ ದೇವಾಲಯಗಳನ್ನು ಲೂಟಿ ಮಾಡಿದ್ರಲ್ಲ, ಹಾಗೆ BJPಯ ಘಜ್ನಿ ಮತ್ತು ಬಾಬರ್ಗಳ ಲೂಟಿ ಮಾಡ್ತಾ ಇದ್ದಾರೆ ಅಂತ ಸಂಜಯ್ ರಾವತ್ ಅವರು ಹೇಳಿದ ಮಾತಿತ್ತು. ಆಯ್ತು, ಫೈನಲಿ ಬಾಬರು ಘಜ್ನಿ ದೇವಸ್ಥಾನಗಳನ್ನು ಲೂಟಿ ಮಾಡಿದ್ರು ಅಂತ ಹೇಳುವಂಥ ಸ್ಥಿತಿಗಾದರೂ ಬಂತು ಪರಿಸ್ಥಿತಿ. ಅದರ್ವೈಸ್ ಹಂಗೆಲ್ಲ ಆಗೇ ಇಲ್ಲ. ಎಷ್ಟು ವರ್ಷಗಳ ನಡ್ಕೊಂಡು ಬಂದಿದ್ದ ವಾದ ಆ ಹಂತಕ್ಕೆ ವೆರಿ ಅನ್ಫಾರ್ಚುನೇಟ್. ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಈ ಸುದ್ದಿಗಳನ್ನು ಹೇಳೋದಕ್ಕೆ ಮನಸ್ಸಿಗೆ ಬಹಳ ಖೇದ ಆಗುತ್ತೆ. KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಮಾತಾಡಿದ್ರು. ಘಜ್ನಿ ಮೊಹಮ್ಮದ್ ದೇಶಾನ 17 ಸಲ ಲೂಟಿ ಮಾಡಿದ್ರು. ರಾಮ ಮಂದಿರ ಕಟ್ತೀವಿ ಅಂತ BJPಯವರು ಲೂಟಿ ಹೊಡೆದ್ರು. ಘಜ್ನಿಗೂ ಮೋದಿ ಅಮಿತ್ ಶಾಗೂ ಏನು ವ್ಯತ್ಯಾಸ? ಧರ್ಮವನ್ನು ಗುತ್ತಿಗೆ ಪಡೆದವ್ರ ರೀತಿ ಮಾತಾಡ್ತಾರೆ.
ದೇಶದಲ್ಲಿ ಅಧಿಕೃತ ಧರ್ಮವಿಲ್ಲ, ಸಂವಿಧಾನದಂತೆ ನಡೆಯಬೇಕು, ರಾಮ ಮಂದಿರ ಲೂಟಿಯ ಬಗ್ಗೆ ಅಮಿತ್ ಶಾ ಮೋದಿ ಮಾತಾಡ್ತಿಲ್ಲ ಅಂತ ಕೇಳಿಸ್ಕೊಳ್ಳಿ. ಮೊದಲು ಈ ಭಾರತ ದೇಶಕ್ಕೆ ಮೊಹಮ್ಮದ್ ಗಜ್ನಿ ಅಂತ ಹೇಳಿ ಈ ರಾಷ್ಟ್ರವನ್ನು ಲೂಟಿ ಮಾಡಕ್ ಬರೋರು. ಅಲ್ಲಿಂದ ಸೋಮನಾಥಕ್ಕೆ ಬರುವಾಗ ಪಾಕಿಸ್ತಾನದಲ್ಲಿ ಮುಲ್ತಾನ್ ಅಂತ ಹೇಳಿ ಒಂದು ಮಸೀದಿ ಇತ್ತು, ಅದನ್ನು ಕೂಡ ಅದು ಬಂಗಾರದಲ್ಲಿ ಅವ್ರು ಮಿನಾರ್ ಮಾಡಿರೋರು, ಅದನ್ನು ಲೂಟಿ ಮಾಡಿ ಸೋಮನಾಥ್ನ ಲೂಟಿ ಮಾಡಿ 17 ಸಾರಿ ಹೋದ್ರು. ಈಗ ಇವರು ದೇವಸ್ಥಾನ ಕಟ್ತೀವಿ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ದೇಣಿಗೆ ಪಡೆದು ಮೊನ್ನೆ ಖಜಾನೆ ನೋಡಿದಾಗ 200 ಕೋಟಿ ಲೂಟಿ ಹೊಡೆಯಕ್ಕೆ ಶುರು ಮಾಡಿದ್ದಾರೆ. ಮೊಹಮ್ಮದ್ ಗಜ್ನಿಗೂ ಈ ಒಂದು ರಾಮ ಮಂದಿರ ಕಟ್ಟಿರ್ತಕ್ಕಂಥ ನರೇಂದ್ರ ಮೋದಿಗೂ ಅಮಿತ್ ಶಾಗೂ ಏನು ವ್ಯತ್ಯಾಸ ಅನ್ನೋದು ನಾನು ಕೇಳ್ತಾ ಇದ್ದೀವಿ. ಅವರು ಲೂಟಿ ಹೊಡೆದ್ರು, ಇವರು ಲೂಟಿ ಹೊಡಿ, ದೇವಸ್ಥಾನವನ್ನ ಲೂಟಿ ಹೊಡಿತಾ ಇದ್ದಾರೆ. ಧರ್ಮವನ್ನ ಗುತ್ತಿಗೆ ತೆಗೆದುಕೊಂಡವರು ರಾಮವನ್ನ ಇವರೇ ದತ್ತು ತಗೊಂಡ್ಬಿಟ್ಟ ತರ ಆಡ್ತಾ ಇದ್ರು. ಇವರಿಗೆ ನಾವ್ಯಾರಿಗೂ ಸಹ ಯಾವ ಧರ್ಮವನ್ನು ಆಚರಣೆ ಮಾಡಬಾರ್ದು ಅಂತ ಹೇಳಿಲ್ಲ. ಈ ರಾಷ್ಟ್ರದಲ್ಲಿ ಯಾವುದೇ ಅಧಿಕೃತವಾದ ಧರ್ಮ ಇಲ್ಲ. ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಾಡಿದಂಥ ಸಂವಿಧಾನ. ಈ ಸಂವಿಧಾನದಲ್ಲಿ ಎಲ್ರಿಗೂ ಸಹ ಯಾವುದೇ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ, ಆಚರಣೆ ಮಾಡಲಿಕ್ಕೆ ಎಲ್ಲ ಮುಕ್ತ ಅವಕಾಶಗಳಿದೆ. ಭಾರತೀಯ ಜನತಾ ಪಾರ್ಟಿಯವರು ಮತ್ತೆ ತಡಿಪಾರ್ ಅಮಿತ್ ಶಾ ಅವರು ಒಂದೇ ಒಂದು ಶಬ್ದ ಮಾತಾಡೋದಿಲ್ಲ. ಈ ರಾಮ ಮಂದಿರದಲ್ಲಿ 200 ಕೋಟಿ ಹೆಂಗೆ ಲೂಟಿ ಹೊಡೆದಿದ್ದಾರೆ. ಮೋದಿ ಅಮಿತ್ ಶಾಗೆ ಘಜ್ನಿ ಘೋರಿ ಅಂದ್ರ, ಬಾಬರ್ ಅಂದ್ರ, ಅದಕ್ಕೆ BJP ಅವ್ರು ಏನು ಉತ್ತರ ಕೊಡ್ತಾರೆ, ಏನಾದ್ರು ಉತ್ತರ ಕೊಟ್ಟರೆ ನಿಮ್ಮ ಎದುರಿಗೆ ತೋರಿಸ್ತೀವಿ. ಹಿಂಗಂದ್ರು ನೋಡಿ, ಅವ್ರು ಹಿಂಗಂದಿದ್ರು, ಇವ್ರು ಹಿಂಗಂದ್ರು ಅಂತ. ಈ ಒಟ್ಟಾರೆ ಪ್ರಕರಣದಲ್ಲಿ ನನ್ನ ಪಾಯಿಂಟ್ ಒಂದೇ, ನೆನ್ನೆನೂ ಕೂಡ ಹೇಳಿದೆ ನಾನು. ರಾಮ ಮಂದಿರದಲ್ಲಿ ಲೂಟಿ ಹೊಡೆದಿದ್ದಾರೆ ಎನ್ನಲಾದ ದುಡ್ಡು ಅದು 200 ಕೋಟಿನ, 500 ಕೋಟಿನ, 15 ಕೋಟಿನ, ಪತ್ತೆ ಆಗಲಿ ಅದು ಎಷ್ಟು ಅಂತ. ಶಿಕ್ಷೆ ಆಗಬೇಕು ಅವ್ರಿಗೆ ಅನ್ಡೌಟೆಡ್ಲಿ. ಇದು ಜನ ತಮ್ಮ ಆತ್ಮಸಂತೋಷದಿಂದ ರಾಮನಿಗಾಗಿ ಸಮರ್ಪಿಸ್ತಾ ಇದ್ದೀವಿ ಅಂತ ಅಂದುಕೊಂಡು ಹುಂಡಿಗೆ ಹಾಕಿದ್ದ ದುಡ್ಡಿದು. ಯಾರು ಬಂದು ದುಡ್ಡು ಹಾಕು, ಯಾಕೆ ಹಾಕಿಲ್ಲ, ಅಷ್ಟೇ ಯಾಕೆ ಹಾಕದೆ ಏನೂ ಕೇಳಿರಲಿಲ್ಲ. ಜನ ಆತ್ಮಸಂತೋಷದಿಂದ ಹಾಕಿದ್ರು. ರಾಮ ಭಕ್ತರ ಮನಸ್ಸಿಗೆ ನೋವಾಗತ್ತಿದು. ರಾಮ ಭಕ್ತರ ಮನಸ್ಸಿಗೆ ನೋವಾಗಬೇಕು. ಯಾಕಂದರೆ ಈಗ ರಾಮ ಮಂದಿರ ನಿರ್ಮಾಣಕ್ಕೆ ನನ್ನನ್ನು ಸೇರಿದಂತೆ ಕೋಟ್ಯಾಂತರ ಜನ ದಾನ ಕೊಟ್ಟಿದ್ದೀವಪ್ಪ, ಹಣ ಕೊಟ್ಟಿದ್ದೀವಿ, ನಾವು ಉಪಕಾರ ಮಾಡಿದ್ವಿ ಅಂತಲ್ಲ. ಯಾವ ನಂಬಿಕೆಯೊಂದಿಗೆ ಕೊಟ್ಟಿದ್ದು? ಇದು ಸರಿಯಾದ ವ್ಯಕ್ತಿಗಳ ಕೈಗೆ ಹೋಗಿ ಅಲ್ಲೊಂದು ಭವ್ಯ ರಾಮ ಮಂದಿರ 500 ವರ್ಷದ ಕನಸು ಈಡೇರುತ್ತೆ ಅಂತ. ಅಂತಿಮವಾಗಿ ರಾಮ ಮಂದಿರ ಲೋಕಾರ್ಪಣೆ ಹಿಂದಿನ ದಿನ ನನಗೆ ಅಯೋಧ್ಯೆಯಲ್ಲಿ ನಿಂತ್ಕೊಂಡಾಗ ನಾನು ಕೊಟ್ಟಂಥ ತೃಣ ಮಾತ್ರದ ದಾನವೂ ಸೇರಿದಂತೆ ಎಲ್ಲವೂ ಸರಿಯಾಗಿ ಆಯಿತು ನೋಡಿ, ಇಷ್ಟು ಭವ್ಯ ರಾಮ ಮಂದಿರ ಆಗಿದೆ ಅನ್ನುವ ಆತ್ಮಸಂತೋಷ ನನಗಾಯಿತು. ಅದಾದ ನಂತರ ಬರ್ತಾ ಇದ್ದಂಥ ಜನ ಏನೂ ಇಲ್ಲ, ಅತೀ ಸಾಮಾನ್ಯ ದಿನ ಅಂದರೆ 55 ಸಾವಿರ ಜನ ಬರ್ತಾರಲ್ಲಿ. ಏನೂ ಇಲ್ಲ, ಸಾಮಾನ್ಯ ದಿನ ಅಂತ. ಕುಂಭಮೇಳದ ಸಂದರ್ಭದಲ್ಲಿ 10-11 ಲಕ್ಷ ಜನ ಪರ್ ಡೇ ಬಂದಿದ್ದಾರೆ. ಹಾಗೆ ಬಂದ ಜನ ಹುಂಡಿಗೆ ಹಾಕಿದ ದುಡ್ಡಿನ ಪೈಕಿ ಒಂದು ಅಂಶ ಹೋಗಿದೆ ರಾಮ ಭಕ್ತರಿಗೆ. ಯಾರು ಅಲ್ಲಿ ದುಡ್ಡು ಹಾಕಿದ್ರು ಹುಂಡಿಗೆ, ಯಾರು ರಾಮನಿಗೋಸ್ಕರ, ಅಯೋಧ್ಯೆಯ ರಾಮ ಮಂದಿರಕ್ಕೋಸ್ಕರ ಅಂತ ತಾವು ದುಡಿದ ದುಡ್ಡಿನಲ್ಲಿ ಏನೋ ಮಾಡಿದ್ರಲ್ಲ, ಅವ್ರ ಮನಸ್ಸಿಗೆ ಬೇಜಾರಾಗಿರುತ್ತೆ. ಇದಕ್ಕಿಂತ ಹೆಚ್ಚು ಬೇಜಾರು, ಇದಕ್ಕಿಂತ ಹೆಚ್ಚು ಆಕ್ರೋಶ ಆಗಬೇಕಾಗಿರೋದು ನಾವು ಕೊಟ್ಟ ತೆರಿಗೆ ದುಡ್ಡು ಏನಾಗ್ತಿದೆ ಅನ್ನೋದನ್ನು ನೋಡಿದಾಗ. ತೆರಿಗೆ ಯಾರು ನಾವು ನಮ್ಮ ಆತ್ಮಸಂತೋಷದಿಂದ ಕೊಡ್ತಾ ಇದ್ದೀವಿ, ಸಂತೋಷದಿಂದ ಕೊಡ್ತಾ ಇದ್ದೀವಿ, ಸಮರ್ಪಿಸ್ತಾ ಇದ್ದೀವಿ ಅಲ್ಲ. ನೋಟಿಸ್ ಕೊಟ್ಟು ವಸೂಲು ಮಾಡ್ತಾರೆ ರೀ ನಮಗೆ. ನೋಟಿಸ್ ಕೊಟ್ಟು ವಸೂಲು ಮಾಡುವಂಥ ದುಡ್ಡದು. ಆ ದುಡ್ಡು ಪ್ರಾಮಾಣಿಕರಾಗಿರುವ ಸರಿಯಾದ ಜನರ ಕೈಗೆ ಹೋಗ್ತಾ ಇದೆ ಅನ್ನುವ ನಂಬಿಕೆಯೊಂದಿಗಾದರೂ ಕೊಡ್ತೀವ ಅಂದ್ರೆ ಅದೂ ಇಲ್ಲ. ಅದೂ ಇಲ್ಲ. ನಾವು ತಗೊಂಡು ಹೋಗಿರ್ತಾರೆ, ನಮ್ಮಿಂದ ವಸೂಲು ಮಾಡಿರ್ತಾರೆ. ನಾವು ಕಷ್ಟಪಟ್ಟು ದುಡ್ಡದ ದುಡ್ಡಿನಲ್ಲಿ ಎದೆ ಮೇಲೆ ನಿಂತು ವಸೂಲು ಮಾಡ್ತಾರೆ. ಕೊಡಲಿಲ್ಲ ಅಂದರೆ ಕೆಲವು ಕಡೆ ಬೆಂಗಳೂರಿನಲ್ಲಿ ತಮಟೆ ಹಿಡ್ಕೊಂಡು ಮನೆ ಮುಂದೆ ಬರ್ತಾರಂತೆ, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟದೆ ಹೋದರೆ. ಹಂಗೆ ವಸೂಲು ಮಾಡಿದ ದುಡ್ಡು, ಆ ದುಡ್ಡು ಏನೇನಾಗ್ತಿದೆ ಅಂತ. ಆ ದುಡ್ಡು ಏನಾಗ್ತಿದೆ? ಇದು 200 ಕೋಟಿ ಅಂತಲೇ ಇಟ್ಕೊಂಡ್ರು ಇಂಥ ಎಷ್ಟು 200 ಕೋಟಿಗಳು ಹಂಗೆ ಹೋಗಿರ್ತವೆ ಅಂತ. ಜನರಿಗೆ ಇದರಲ್ಲಿ ಆಕ್ರೋಶ ಬರಬಾರ್ದು, ಸಿಟ್ಟು ಬರಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ಇದರ 100 ಪಟ್ಟು ಬರಬೇಕಾಗಿರೋದು ಟ್ಯಾಕ್ಸ್ ಕೊಟ್ಟಿರೋ ದುಡ್ಡಿನಲ್ಲಿ ಏನಾಗ್ತಿದೆ ಅನ್ನೋದು ನೋಡಿದಾಗ. ವಿ ಆರ್ ಆಲ್ ವೇಟಿಂಗ್ SIT ಅಂತಿಮ ತನಿಖೆ ಆಗಲಿ, ತಪ್ಪಿತಸ್ಥರು ಕಂಬಿ ಹಿಂದೆ ಹೋಗಲಿ ಅಂತ. ರಾಮ ಮಂದಿರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಂಥ ರಾಮ ಮಂದಿರವನ್ನು ಬಾಂಬ್ ಬಿಟ್ಟು ಉಡಾಯಿಸಬೇಕು ಅಂತ ದಾವಣಗೆರೆಯ ಹರಿಹರದಿಂದ ಪಾಕಿಸ್ತಾನಕ್ಕೆ ವಾಟ್ಸಪ್ನಲ್ಲಿ ಆಡಿಯೋ ಮೆಸೇಜ್ ಹೋಗ್ತಾ ಇತ್ತಂತೆ. ರಾಮ ಮಂದಿರಕ್ಕೆ ಬಾಂಬ್ ಬಿಟ್ಟು ಉಡಾಯಿಸ್ಬೇಕು ನಾನು ಅಂತ. ಹರಿಹರ ಪೊಲೀಸರು
ಹಾಗೆ ಆಡಿಯೋ ಮೆಸೇಜ್ ಕಳಿಸ್ತಾ ಇದ್ದ ಈ ಹುಡುಗ ಸುಹೇಲ್ ಅನ್ನೋವನ್ನು ಅರೆಸ್ಟ್ ಮಾಡಿದ್ದಾರೆ. ಪಾಕಿಸ್ತಾನದಲ್ಲಿ ಕುಳಿತಂಥ ಭಯೋತ್ಪಾದಕರ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದದ್ದಕ್ಕೆ ಬೇಡವಾದಷ್ಟು ಸಾಕ್ಷಿಗಳು ಸಿಕ್ಕಿದ್ದಾವೆ ಇವನಿಂದ. ಸುಹೇಲ್ ಅಂತ ಹರಿಹರದಲ್ಲಿದ್ದ, ಪೇಂಟಿಂಗ್ ಕೆಲಸ ಮಾಡ್ಕೊಂಡಿದ್ದೀನಿ ಅಂತಿದ್ದ ಇವನು. ಹರಿಹರದ ಹತ್ರ ಬನ್ನಿಕೋಡು ಅನ್ನುವ ಗ್ರಾಮದಲ್ಲಿದ್ದ. ಆ ಕಡೆಯಿಂದ ದುಡಿಯೋಕ್ಕೆ ಬಂದಿರ್ತಾರಲ್ಲ ಅವ್ರ ಜೊತೆಗೆ ಇವನು ಇದ್ದಂತೆ. ನಿರಂತರ ಕಮ್ಯುನಿಕೇಷನ್ ಇದ್ದುದು ಪಾಕಿಸ್ತಾನದಲ್ಲಿ ಕುಳಿತಂಥ ಭಯೋತ್ಪಾದಕನೊಬ್ಬನ ಜೊತೆಗೆ. ತುಮಕೂರು ಪೊಲೀಸರು ಮತ್ತು ದಾವಣಗೆರೆ ಪೊಲೀಸರು ನಡೆಸಿರುವ ಜಂಟಿ ಕಾರ್ಯಾಚರಣೆಯಲ್ಲಿ ಈ ಸುಹೇಲ್ ಅರೆಸ್ಟ್ ಆಗಿದ್ದಾನೆ. ಅವರಿಗೆ ಮಾಹಿತಿ ಸೆಂಟ್ರಲ್ ಇಂಟೆಲಿಜೆನ್ಸಿಂದ ಬಂದಿತ್ತಂತೆ. ಅಂದರೆ ಈ ಥರದ ಮೆಸೇಜ್ಗಳ ಪಾಸ್ ಆದಾಗ ಕಣ್ಣಿಟ್ಕೊಂಡು ಕೂತಿರ್ತಾರೆ. ಅವರಿಗೆ ಮಾಹಿತಿ ಬಂತು, ಸ್ಟೇಟ್ ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ರು. ಇಂಥ ಲೊಕೇಶನ್ನಲ್ಲಿ ಕುಳಿತಿರುವ ಒಬ್ಬ ಅಲ್ಲಿ ಟಚ್ನಲ್ಲಿದ್ದಾನೆ ನೋಡಿ ಪಾಕಿಸ್ತಾನದ ಟೆರ್ರಿಸ್ಟ್ ಜೊತೆಗೆ ಅಂತ. ನಿನ್ನೆ ಈತನನ್ನು ಅರೆಸ್ಟ್ ಮಾಡಿ ತುಮಕೂರಿಗೆ ಕರ್ಕೊಂಡು ಬಂದಿದ್ದಾರೆ. ತುಮಕೂರಿನಲ್ಲಿ ಜಮೀರ್ ಖಾನ್ ಅನ್ನುವಂಥ ಇನ್ನೊಬ್ಬ ಅರೆಸ್ಟ್ ಆಗಿದ್ದ, ಅಲ್ಲಾ ಭಕ್ಷ ಅನ್ನುವಂಥ ಮತ್ತೊಬ್ಬ ಅರೆಸ್ಟ್ ಆಗಿದ್ದ. 3 ಜನರದ್ದು ಒಂದು ಟೀಮ್ ಆಗಿತ್ತಷ್ಟೇ ಇದು. ಜಮೀರ್ ಖಾನ್ ಮತ್ತು ಅಲ್ಲಾ ಭಕ್ಷ ಜೊತೆಗೆ ಸುಹೇಲು, 3 ಜನರದ್ದು ಒಂದು ಟೀಮ್ ಆಗಿತ್ತು. 15 ದಿವಸದ ಹಿಂದೆ ಬಂದಿದ್ದ ಇವನು ಹರಿಹರಕ್ಕೆ. ಸುಹೇಲ್ ಉತ್ತರ ಪ್ರದೇಶದ ಸಹರಾನ್ಪುರ ಜಿಲ್ಲೆಯ ಲಖನೌತಿ ಅನ್ನುವ ಊರಿನವನು. ಅಲ್ಲಿಂದ ಕೆಲಸ ಮಾಡ್ಕೊಂಡಿರೋದಕ್ಕೆ ಅಂತ ಬಂದಿದ್ದ. ಇವನಿಗೆ ಸೋಷಿಯಲ್ ಮೀಡಿಯಾದ ಮೂಲಕ ಪಾಕಿಸ್ತಾನದ ಭಯೋತ್ಪಾದಕನೊಬ್ಬ ಟಚ್ಗೆ ಬಂದಿದ್ದ ಅಂತ. ರಾಣಾ ಅಂತ ಆತನ ಹೆಸರು. ಪಾಕಿಸ್ತಾನದ ಭಯೋತ್ಪಾದಕ ಟಚ್ಗೆ ಬಂದಿದ್ದ. ಇದೊಂದು ಸಿಂಡಿಕೇಟ್ ತಯಾರಾಗ್ತಾ ಇತ್ತು. ರಾಣಾಗಿ ಇವನು ಕಳಿಸಿದ್ದು, ನಾನು ಹೆಂಗಾರು ಮಾಡಿ ಅಯೋಧ್ಯೆಯ ರಾಮ ಮಂದಿರವನ್ನು ಬ್ಲಾಸ್ಟ್ ಮಾಡಬೇಕು ಅಂತ ಆಡಿಯೋ ಸಂದೇಶ ಇವನು ಕಳಿಸಿದ್ದ. FIRನಲ್ಲಿ ಆ ವಿಷಯ ಬಂದಿದೆ. ಈತನ ಮೊಬೈಲ್ ಜಪ್ತಿ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆಡಿಯೋ ರೆಕಾರ್ಡಿಂಗ್ಗಳು ಸುಮಾರು ಸಿಕ್ಕಿದವಂತೆ. ಆ ಭಯೋತ್ಪಾದಕನ ಹೆಸರು ರಾಣಾಜಿ ಅಂತ ಸೇವ್ ಆಗಿತ್ತಂತೆ. ಉರ್ದು ಮಿಶ್ರಿತ ಹಿಂದಿಯಲ್ಲಿ ಇವನು ಕಳಿಸಿರುವಂಥ ಆಡಿಯೋ ರೆಕಾರ್ಡಿಂಗ್ಗಳು, ಕೆಲವು ವೆಪನ್ಗಳ ಫೋಟೋಗಳು ಅವೆಲ್ಲ ಸಿಕ್ಕಿದ್ದಾವೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಶೇಖರ್ HT ಅಂತ ದಾವಣಗೆರೆ SP ಮಾತಾಡಿದರೆ ಕೇಳಿಸ್ಕೊಳ್ಳಿ. ಅನುಮಾನಾಸ್ಪದ ವ್ಯಕ್ತಿಯೊಬ್ಬನ ವಶಕ್ಕೆ ಪಡೆದು ವಿಚಾರ ಮಾಡಲಾಗಿ ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಸುಮಾರು 15 ದಿನಗಳ ಹಿಂದೆ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಖಾಸಗಿ ಫ್ಯಾಕ್ಟ್ರಿಯಲ್ಲಿ ಪೇಂಟಿಂಗ್ ಕೆಲಸಕ್ಕಾಗಿ ಬಂದು ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ವಾಸ ಮಾಡ್ಕೊಂಡಿದ್ದರು. ಇವರನ್ನು ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವರನ್ನು ವಿಚಾರಣೆಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪು ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಮಾಹಿತಿ ಬಂದಿದ್ದು ಅವರನ್ನು ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹರಿಹರ ಗ್ರಾಮಾಂತರದಲ್ಲಿ ಪ್ರಕರಣ ದಾಖಲಿಸಿಕೊಂಡು ಏನು ಅನುಮಾನಾಸ್ಪದ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನನ್ನು ತಮಿಳುನಾಡಿನ ಸುದ್ದಿ ಇದು. DMK ಸರ್ಕಾರ ಇದ್ದಾಗ ಮಧುರೈನ ತಿರುಪರನ್ಕುಂದ್ರಂ ಬೆಟ್ಟದ ವಿವಾದ ಹೈಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದ ವಿಷಯ ಹೇಳಿದ್ವಿ ನಿಮಗೆ. ತಿರುಪರನ್ಕುಂದ್ರನ್ ಮಧುರೈ ಹತ್ರ ಇದೊಂದು ಬೆಟ್ಟ. ಬೆಟ್ಟದ ತಪ್ಪಲಿನಲ್ಲಿ ಮುರುಗನ್ ದೇವಸ್ಥಾನ ಇದೆ. ಬೆಟ್ಟದ ಮೇಲೆ ಒಂದು ದರ್ಗಾ ಇದೆ. ಆ ದರ್ಗಾದ ಎದುರಿಗೆ ಒಂದು ದೀಪಸ್ತಂಭ. ಹಿಂದೆ ಮಧುರೈನ ಆಳ್ತಾ ಇದ್ದ ಸುಲ್ತಾನ ದೇವಸ್ಥಾನವನ್ನು ಧ್ವಂಸ ಮಾಡಿ ಅದನ್ನು ದರ್ಗಾ ಮಾಡ್ದ. ದರ್ಗಾದ ಮುಂದಿನ ದೀಪಸ್ತಂಭ ಹಾಗೆ ಉಳ್ಕೊಂಡಿದೆ. ಕಾರ್ತಿಕ ದೀಪೋತ್ಸವವನ್ನು ಆ ದೀಪಸ್ತಂಭದಲ್ಲಿ ಮಾಡಬೇಕು ಅಂತ ಹಿಂದೂಗಳು ಅನೇಕ ವರ್ಷಗಳಿಂದ ಹೋರಾಡ್ತಾ ಇದ್ರು. ಹೋರಾಟಗಳು, ಕೇಸ್ಗಳು ಎಲ್ಲ ನಡೀತಾ ಇದ್ವು. ಇಂಥ ಒಂದು ಕೇಸು ಚೆನ್ನೈ ಹೈಕೋರ್ಟ್ನ ಮಧುರೈ ಪೀಠಕ್ಕೆ ಹೋಯಿತು. ಮದ್ರಾಸ್ ಹೈಕೋರ್ಟ್ನ ಮಧುರೈ ಪೀಠಕ್ಕೆ ಹೋಯಿತು. ಮಧುರೈ ಪೀಠದಲ್ಲಿ ಜಡ್ಜು ಈ ಬೇಡಿಕೆ ಸರಿಯಾಗಿದೆ, ತಿರುಪರನ್ಕುಂದ್ರಂನಲ್ಲಿ
ಬೆಟ್ಟದ ಮೇಲಿನ ದೀಪಸ್ತಂಭದಲ್ಲಿ ದೀಪೋತ್ಸವ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಜಡ್ಜ್ಮೆಂಟ್ ಕೊಟ್ಬಿಟ್ರು. ಜಡ್ಜ್ಮೆಂಟ್ ಕೊಟ್ಟರು, ಜೊತೆಗೆ ಅದಕ್ಕೆ ಬೇಕಾದ ಬಂದೋಬಸ್ತುಗಳನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿದ್ರು. ಸ್ಟಾಲಿನ್ ಅವರಿಗೆ, ಅವರ ಸರ್ಕಾರಕ್ಕೆ ನಖಶಿಕಾಂತಕ ಸಿಟ್ಟು ಬಂದುಬಿಡ್ತು. ಅವರು ಎಲ್ಲಿ ತನಕ ಹೋದರು ಅಂದರೆ ಆ ಜಡ್ಜಿಗೆ ಇಂಪ್ರೀಚ್ಮೆಂಟ್ ಮಾಡೋದಕ್ಕೆ MP ಗಳ ಸೈನೆಲ್ಲ ಹಾಕಿಸ್ಕೊಟ್ರು ಅವರು. ಆ ಹಂತ ತನಕ ಹೋಯಿತು. ಕರ್ನಾಟಕದ 3 ಜನ ಸಂಸದರ ಸೈನ್ ಹಾಕಿದ್ರು ಅದಕ್ಕೆ, ಇಂಪೀಚ್ಮೆಂಟ್ ಮಾಡಿಸೋದಕ್ಕೆ. ಹೆಂಗೆ ಆ ಬೆಟ್ಟದ ಮೇಲೆ ಕಾರ್ತಿಕ ದೀಪೋತ್ಸವ ನಡಿಬೇಕು ಅಂತ ಜಡ್ಜ್ಮೆಂಟ್ ಕೊಟ್ಟರು ಈ ಜಡ್ಜು ಅಂತ. ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟಿಗೆ ತಗೊಂಡೋದ್ರು. ಸುಪ್ರೀಂ ಕೋರ್ಟು ಹೈಕೋರ್ಟ್ ಜಡ್ಜ್ಮೆಂಟ್ ಕರೆಕ್ಟ್ ಇದೆ, ಅದನ್ನೇನು ಹೇಳಿದ್ದಾರೆ ವ್ಯವಸ್ಥೆ ಮಾಡಿ ಅಂದ್ಬಿಡ್ತು ಸುಪ್ರೀಂ ಕೋರ್ಟು. ಅದು ಆದ ಮೇಲೂ ಕೂಡ ಹೈಕೋರ್ಟಿನ ಜಡ್ಜ್ಮೆಂಟು, ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಆದ ನಂತರವೂ ಕೂಡ ತಮಿಳುನಾಡು ಸರ್ಕಾರ ಅಲ್ಲಿ ದೀಪೋತ್ಸವ ಮಾಡೋದಕ್ಕೆ ಬಿಡಲಿಲ್ಲ ಅವ್ರು ದೀಪೋತ್ಸವ ಮಾಡೋದಕ್ಕೆ. ಈಗ ಸರ್ಕಾರ ಬದಲಾಗಿದೆ. TVK ಸರ್ಕಾರ, ವಿಜಯರ ಸರ್ಕಾರ. ನಿನ್ನೆಯಷ್ಟೇ ಪೆರಿಯಾರ್ ವಿಷಯದಲ್ಲಿ ಒಂದು ಮಾತು ಹೇಳಿದ್ರು ಅವರು. ಸಾಮಾಜಿಕ ನ್ಯಾಯ, ಸ್ತ್ರೀ ಸ್ವಾತಂತ್ರ್ಯ, ಸ್ತ್ರೀ ಪುರುಷ ಸಮಾನತೆ, ಈ ವಿಷಯಗಳಲ್ಲಿ ಪೆರಿಯಾರ್ ಹೇಳಿದ್ದನ್ನು ನಾವು ಒಪ್ಕೊಳ್ತೀವಿ. ಪೆರಿಯಾರರ ನಾಸ್ತಿಕತೆಯನ್ನು ನಾವು ಒಪ್ಕೊಳ್ಳೋದಿಲ್ಲ. ನಾವು ದೈವ ಭಕ್ತರು, ನಾವು ಆಸ್ತಿಕರು ಅಂತ ವಿಜಯ್ ಮಾತಾಡಿದ್ರು. ಹಾಗಿದ್ದ ಮೇಲೆ ಈ ತಿರುಪರನ್ ಕುಂದ್ರನ್ ವಿವಾದದ ವಿಷಯದಲ್ಲಿ ಈ ಸರ್ಕಾರದ ನಿಲುವು ಏನಾಗಿರುತ್ತೆ ಅಂತ ಒಂದು ಪ್ರಶ್ನೆ ಸಹಜವಾಗಿತ್ತು. DMK ಸರ್ಕಾರದ ನಿಲುವಿಗೂ ಸ್ಟಾಲಿನ್ ಸರ್ಕಾರದ ನಿಲುವಿಗೂ ಈಗ ಬಂದಿರುವ TVK ಸರ್ಕಾರ, ವಿಜಯ್ ಅವರ ಸರ್ಕಾರದ ನಿಲುವಿಗೂ ಏನೂ ವ್ಯತ್ಯಾಸ ಇಲ್ಲ. ಇವರು ಮತ್ತೊಮ್ಮೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗುವ ನಿರ್ಧಾರಕ್ಕೆ ಬಂದಿದ್ದಾರೆ. ಮದ್ರಾಸ್ ಹೈಕೋರ್ಟಿನ ಮಧುರೈ ಪೀಠದ ಜಡ್ಜ್ಮೆಂಟ್ ತಪ್ಪಾಗಿದೆ, ಅದನ್ನು ಸರಿ ಮಾಡಿ ಅಂತ ಅಪೀಲ್ ಹೋಗ್ತಾರಂತೆ. ಅರ್ಥಾತ್ ಅಲ್ಲಿ ಆ ದೀಪಸ್ತಂಭದಲ್ಲಿ ಕಾರ್ತಿಕ ದೀಪೋತ್ಸವ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತ ವಿಜಯ್ ಅವರು ಕೋರ್ಟಿಗೆ ಹೋಗ್ತಾರಂತೆ. ನೆನ್ನೆ ಪ್ರಸ್ತಾಪ ಮಾಡಿದ್ದೆ ಇದರ ಬಗ್ಗೆ. ಗ್ಯಾರಂಟಿ ಯೋಜನೆಗಳು ಹೆಂಗೆ ತಲುಪಿದ್ದಾವೆ, ಯಾರ್ಯಾರಿಗೆ ತಲುಪಿದ್ದಾವೆ, ಸರಿಯಾಗಿ ತಲುಪಿಲ್ವೋ ಅನ್ನೋ ವಿಷಯದಲ್ಲಿ 2024-25 ಸಾಲಿನ CAG ರಿಪೋರ್ಟ್ ಹೇಳುತ್ತೆ. CAG ರಿಪೋರ್ಟ್ ಅಂದರೆ ಬೇಸಿಕಲಿ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಅಂತ ಒಂದು ಆಡಿಟ್ ಆಗುವಂಥದ್ದು. ಆ ಆಡಿಟ್ ರಿಪೋರ್ಟ್ ಬಂದಿದೆ. ಅದರಲ್ಲಿ ಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆಯನ್ನು, ಅದರ ಜೊತೆಗೆ ಗೃಹ ಜ್ಯೋತಿ ಯೋಜನೆಯನ್ನು ಒಂದು ಅನಲೈಸ್ ಮಾಡಿದ್ದಾರೆ. ಅಧ್ವಾನಗಳ ಸರಿಮಾಲೆ ಆಗಿಬಿಟ್ಟಿದೆ ಬಿಡಿಯಲ್ಲಿ. 4,30,000 ಮಹಿಳೆಯರು ದೇ ಡಿಡ್ ನಾಟ್ ಡಿಸರ್ವ್ ಇಟ್. ಡಿಸರ್ವ್ ಇನ್ ದ ಸೆನ್ಸ್ ಅದರಲ್ಲಿ ಒಂದು ಸ್ವಲ್ಪ ಜನ ಸತ್ತು ಹೋಗಿದ್ದಾರೆ, ಇನ್ನು ಸ್ವಲ್ಪ ಜನ ಏನು ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥ ಬ್ರ್ಯಾಕೆಟ್ನಲ್ಲಿ ಬರುವಂಥವರು. 4,30,000 ಇದುವರೆಗೂ 25 ಕಂತುಗಳು ಹೋಗಿದ್ದಾವೆ. 25 ಕಂತು ಅಂದರೆ 50,000. ಒಂದೊಂದು ಅಕೌಂಟಿಗೆ 50,000 ರೂಪಾಯಿಯಂತೆ 4,30,000 ಅಕೌಂಟ್ಗಳಿಗೆ ಅಂತ ಲೆಕ್ಕ ಹಾಕ್ಕೊಳ್ಳಿ. ಅಂದರೆ ಎಕ್ಸಾಕ್ಟಾಗಿ ಅಷ್ಟು ಬರುತ್ತೆ ಅಂತಲ್ಲ, ಕೆಲವರು ಇತ್ತೀಚೆಗೂ ಮೃತಪಟ್ಟಿರಬಹುದಪ್ಪ. ಮೃತಪಟ್ಟವರ ಅಕೌಂಟ್ಗಳಿಗೆ ಇನ್ನೂ ತನಕ 115 ಕೋಟಿ ರೂಪಾಯಿ ದುಡ್ಡು ಹೋಗಿದೆಯಂತೆ. 115 ಕೋಟಿ. ನೋಡಿ, ಕಾಕಾ ಸಾಹೇಬ್ಗೂ ಫ್ರೀ, ನಾನಾ ಪಾಟೀಲ್ಗೂ ಫ್ರೀ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು. ಚುನಾವಣಾ ಪ್ರಚಾರಕ್ಕೆ ಚಂದ ಅದು ಹೇಳೋದಕ್ಕೆ. ಯೋಜನೆ ಜಾರಿಗೆ ಬಂದಾಗಿನಿಂದ ಇಲ್ಲಿ ತನಕ ನಾವು ಹೇಳ್ತಾ ಬಂದ್ವಿ, ಅಭಿವೃದ್ಧಿ ಮಾಡೋದಕ್ಕೆ ದುಡ್ಡಿಲ್ಲ, ನಿಮ್ಮದೇ ಶಾಸಕರುಗಳ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಖಾಸಗಿಯಾಗಿ ಕರೆದು ಮಾತಾಡಿ ನೋಡಿ ಅಂದ್ವಿ ನಾವು. ಖಾಸಗಿಯಾಗಿ ಕರೆದು ಮಾತಾಡೋದೇನು, ಅವರು ಬಹಿರಂಗ ಹೇಳಿಕೆಗಳನ್ನೇ ಕೊಡೋದಕ್ಕೆ ಶುರು ಮಾಡಿಬಿಟ್ರು. ಫಸ್ಟ್ ದುಡ್ಡು ಕೊಡ್ರಿ, ಕ್ಷೇತ್ರದಲ್ಲಿ ಓಡಾಡೋದು ಕಷ್ಟ ಆಗ್ತಿದೆ ಅಂತ. ಅದರ ಮಧ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡಿ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಮಾತ್ರ ತಲುಪಲಿ, ಇದು ಎಲ್ರಿಗೂ ಹೋಗೋದು ಬೇಡ ಹೇಳಿದ್ರೆ ನೀವು ಬಡವರ ವಿರೋಧಿಗಳು, ಬಡತನ ನಿಮ್ಗೆ ಅರ್ಥ ಆಗೋದಿಲ್ಲ, ಎಲ್ಲ ಊರೆಲ್ಲ ಮಾತಾಡಿದ್ರು. ಈಗ ಅದರ ಕಾಲ ಬಂತು. ಬಟ್ ಅನ್ಫಾರ್ಚುನೇಟ್ಲಿ 3 ವರ್ಷ ಆದಮೇಲೆ ಬಂತಲ್ಲ ಈ ಕಾಲ. 3 ವರ್ಷ ಬೇಕಾಯ್ತಾ ಇದನ್ನು ಮಾಡೋದಕ್ಕೆ. ಆ ಚಂದಕ್ಕೊಂದು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತೆ, ಅದರಲ್ಲಿ ಒಂದು 4,500 ಜನ ಅಂತೆ, ಅವ್ರಿಗೆ ತಿಂಗಳಿಗೆ 2 ಕೋಟಿ ರೂಪಾಯಿ ಖರ್ಚಂತೆ. ತಿಂಗಳಿಗೆ 2 ಕೋಟಿ ರೂಪಾಯಿ ಖರ್ಚು. ಅದಕ್ಕೊಬ್ಬ ಅಧ್ಯಕ್ಷರು, ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ನ ಫೆಸಿಲಿಟಿಗಳು. ಅನುಷ್ಠಾನ ಸಮಿತಿಗೆ ಇದೆಲ್ಲ ಗೊತ್ತಾಗಬೇಕಾಗಿತ್ತಲ್ಲ ಸ್ವಾಮಿ, ಗೊತ್ತಾಗಬೇಕಾಗಿತ್ತಲ್ವಾ? ಅಲ್ರಿ, ಯಾವುದೋ ಅಂಗಡಿಗೆ ಹೋಗಿ
1 ಲೀಟ್ರ್ ವಾಟರ್ ಬಾಟ್ಲಿಗೆ ಮಿನರಲ್ ವಾಟರ್ಗೆ 25 ರೂಪಾಯಿ ಅಂದರೆ 5 ರೂಪಾಯಿ ಯಾಕೆ ಜಾಸ್ತಿ ತಗೋತಿದ್ಯಾ ಅಂತ ಕೇಳ್ತೀವಿ ನಾವು. ಯಾಕೆ? ನಾವು ದುಡ್ದಿರೋ ದುಡ್ಡದು. ಹಾಗೆ ಇದು ಯಾರು ತೆರಿಗೆದಾರರ ದುಡ್ಡಲ್ವ, ಇದು ನಡೆಯುತ್ತೆ. ಈಗಲಾದರೂ ಎಲ್ಲವೂ ಸರಿಯಾಗಲಿ. ಇಲ್ಲಿ ಉಳಿಯುವ ದುಡ್ಡು ರೋಡು, ಚರಂಡಿ, ಆ ಶಾಲೆ ನೋಡಿದ್ರಲ್ಲ ಮೊನ್ನೆ ಕಲಬುರಗಿಯಲ್ಲಿ ಹೆಂಗೆ ಬಿತ್ತು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.